ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಒಂದು ಹೊಸ ವಿಡಿಯೋಗೆ ಸ್ವಾಗತ. ನೀವೇನಾದರೂ ನಮ್ಮ ಒಂದು ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ದಿನಾಂಕ 28 ಹಾಗೂ 29 ಕರೆಂಟ್ ಅಫೇರ್ಸ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುನ್ನ ನೀವಿನ್ನು ನಮ್ಮ ಒಂದು ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಅವುಗಳ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಐಸಿಸಿಯ ನೂತನ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಜೈಶಾ. ಜೈಶಾ ಐಸಿಸಿಯ ಹೊಸ ಅಧ್ಯಕ್ಷ. ಈ ಹುದ್ದೆಯನ್ನು ಅಲಂಕರಿಸಿದ ಅತಿ ಕಿರಿಯ ವ್ಯಕ್ತಿ ಜೈಶಾ ಅವರು. ಈ ಹುದ್ದೆಯನ್ನು ಅಲಂಕರಿಸಿದ 5ನೇ ಭಾರತೀಯ ಜೈಶಾ ಅವರು ಆಗಿರ್ತಾರ. ಹಾಗೆ ಐಸಿಸಿ ಕೇಂದ್ರ ಕಚೇರಿ ಬಂದ್ಬಿಟ್ಟು ದುಬೈನಲ್ಲಿ ಕಂಡು ಬರುತ್ತೆ. ಹಾಗೆ ಈ ಒಂದು ಐಸಿಸಿ ಫುಲ್ ಫಾರ್ಮ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಹೇಳಿ. ಸ್ವದೇಶಿ ನಿರ್ಮಿತ ದೀರ್ಘ ವ್ಯಾಪ್ತಿಯ ಗ್ಲೈಡ್ ಬಾಂಬ್ ಗೌರವವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ DRDO. ಭಾರತೀಯ ಸೇನೆಗೆ ಗೌರವಾಸ್ತ್ರ. ಈ ಒಂದು ಕ್ಷಿಪಣಿ ಬಂದ್ಬಿಟ್ಟು 100 ಕಿಲೋಮೀಟರ್ ವ್ಯಾಪ್ತಿಯ ಗುರಿಯನ್ನು ಒಡೆದು ಉರುಳಿಸುವ ಸಾಮರ್ಥ್ಯವನ್ನು ಈ ಒಂದು ಕ್ಷಿಪಣಿ ಹೊಂದೈತಿ. ಹಾಗೆ ಈ ಒಂದು DRDOನ ಪ್ರಸ್ತುತ ಮುಖ್ಯಸ್ಥರು ಬಂದ್ಬಿಟ್ಟು ಸಮೀರ್ ವಿ ಕಾಮತ್ ಅವರು. DRDOನ ಪ್ರಸ್ತುತ ಮುಖ್ಯಸ್ಥರು. ಇತ್ತೀಚೆಗೆ NSGಯ ಮಹಾನಿರ್ದೇಶಕರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಶ್ರೀನಿವಾಸನ್. ಶ್ರೀನಿವಾಸ್ NSGಯ ನೂತನ ಮುಖ್ಯಸ್ಥ. ಇಲ್ಲಿ NSG ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳಿ. ಇತ್ತೀಚೆಗೆ ಹೆಣ್ಣು ಮಕ್ಕಳ ಕನಿಷ್ಠ ವಿವಾಹ ವಯಸ್ಸನ್ನು 21ಕ್ಕೆ ಏರಿಸುವ ಮಸೂದೆಯನ್ನು ಯಾವ ರಾಜ್ಯ ವಿಧಾನಸಭೆ ಅಂಗೀಕರಿಸಿದೆ? ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಅಂದ್ರೆ ಇಲ್ಲಿವರೆಗೆ ದೇಶದಾದ್ಯಂತ ಹೆಣ್ಣು ಮಕ್ಕಳಿಗೆ 18 ವರ್ಷ ಹಾಗೆ ಗಂಡು ಮಕ್ಕಳಿಗೆ 21 ವರ್ಷ ಏನೈತಿ ಮದುವೆ ವಯಸ್ಸನ್ನು ನಿಗದಿಯಾಗಿತ್ತು. ಬಟ್ ಇವಾಗ ಹಿಮಾಚಲ ಪ್ರದೇಶ ಏನೈತಿ ಮಹಿಳೆಯರ ಮದುವೆ ವಯಸ್ಸನ್ನು 21ಕ್ಕೆ ಏನೈತಿ ಏರಿಸುವ ಒಂದು ಮಸೂದೆಯನ್ನು ರಾಜ್ಯ ತಮ್ಮ ಒಂದು ವಿಧಾನಸಭೆಯಲ್ಲಿ ಏನೈತಿ ಅಂಗೀಕಾರ ಮಾಡಲಾಗೈತಿ. ಹೆಣ್ಣು ಮಕ್ಕಳ ವಿವಾಹ 21ಕ್ಕೆ ಏರಿಸುವ ಮಸೂದೆ ಅಂಗೀಕಾರ. 2024 ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನ ಧ್ವಜಧಾರಿಗಳು ಯಾರು? ಸರಿಯಾದ ಉತ್ತರ ಸುಮಿತ್ ಅಂತಿಲ್ ಮತ್ತು ಭಾಗ್ಯಶ್ರೀ ಯಾದವ್ ಏನೈತಿ ಇವರಿಬ್ರು ಏನೈತಿ ಉದ್ಘಾಟನಾ ಸಮಾರಂಭದ ಧ್ವಜಧಾರಿಗಳಾಗಿರ್ತಾರೆ ಇವರು. ಸುಮಿತ್ ಅಂತಿಲ್ ಬಂದ್ಬಿಟ್ಟು ಜಾವ್ಲಿನ್ ಆಟಗಾರ, ಹಾಗೆ ಭಾಗ್ಯಶ್ರೀ ಯಾದವ್ ಬಂದ್ಬಿಟ್ಟು ಶಾರ್ಟ್ ಪುಟ್ ಆಟಗಾರತಿ. ಭಾರತ್ ಬಯೋಟೆಕ್ ಇತ್ತೀಚೆಗೆ ಯಾವ ಕಾಯಿಲೆಗೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ ಕಾಲರಾ ರೋಗಕ್ಕೆ ಒಂದು ಏನೈತಿ ಭಾರತ ಬಯೋಟೆಕ್ ಕಂಪ್ನಿ ಏನೈತಿ ಒಂದು ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗೈತಿ. ಭಾರತ್ ಬಯೋಟೆಕ್ ನಿಂದ ಕಾಲರಾ ಲಸಿಕೆ. ಭಾರತ್ ಬಯೋಟೆಕ್ ಎಂಬ ಕಂಪನಿ ಈ ಒಂದು ಲಸಿಕೆಯನ್ನು ಅಭಿವೃದ್ಧಿಪಡಿಸೈತಿ. ಇದು ಭಾರತ್ ಬಯೋಟೆಕ್ ಕಂಪನಿ ಮೂಲತಃ ಹೈದರಾಬಾದ್ನ ಒಂದು ಲಸಿಕಾ ಕಂಪನಿ ಆಗಿರುತ್ತ. ಇದು ಒಂದು ಕಾಲರಾ ರೋಗಕ್ಕೆ ಏನೈತಿ ಲಸಿಕೆನ ಅಭಿವೃದ್ಧಿಪಡಿಸೈತಿ. ಆ ಒಂದು ಲಸಿಕೆ ಹೆಸರು ಬಂದ್ಬಿಟ್ಟು ಇಲ್ಚೋಲ್ ಅಂತ ಹೇಳಿ. ಕೆ ಕಸ್ತೂರಿ ರಂಗನ್ ವರದಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ. ಕಸ್ತೂರಿ ರಂಗನ್ ಸಮಿತಿ ವರದಿಯಲ್ಲಿ ರಾಜ್ಯದ ಪಶ್ಚಿಮ ಘಟ್ಟದ 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು
ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸುವಂತೆ ಸೂಚಿಸಿದೆ. ಎಸ್ಬಿಐನ ನೂತನ ಅಧ್ಯಕ್ಷರನ್ನ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ. ಇತ್ತೀಚೆಗೆ ಎಸ್ಬಿಐನ ಅಧ್ಯಕ್ಷರನ್ನಾಗಿ ಏನೈತಿ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿನವ್ರನ್ನ ಏನೈತಿ ಆಯ್ಕೆ ಮಾಡಲಾಗೈತಿ. ಈ ಒಂದು ನಿರ್ಗಮಿತ ಎಸ್ಬಿಐನ ಮುಖ್ಯಸ್ಥರ ಬಂದ್ಬಿಟ್ಟು ದಿನೇಶ್ ಕುಮಾರ್ ಕರ್ ಅವರು ನಿರ್ಗಮಿತ ಎಸ್ಬಿಐನ ಅಧ್ಯಕ್ಷರಾಗಿರ್ತಾರ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ ತಪ್ಪದೇ ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಹಾಗೆ ಶೇರ್ ಇಂದ ನಮಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ. ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ.